ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇನ್ನೇನು ಜೂನ್ ತಿಂಗಳು ಬಂತಂದ್ರೆ ವರ್ಣನ ಆಗಮನವಾಗುತ್ತೆ. ಮುಂಗಾರು ಮಳೆ ಆರಂಭವಾಗುವ ದಿನಗಳು ಹತ್ತಿರ ಬರ್ತಿವೆ. ಆದ್ರೆ ಮಳೆಗಾಲ ಬಂದಾಗ ಎಚ್ಚೆತ್ತುಕೊಳ್ಳುವ ಬದಲು ಮುನ್ನವೇ ಎಚ್ಚೆತ್ತುಕೊಂಡ್ರೆ ಎಷ್ಟೋ ಅನಾಹುತಗಳನ್ನ ತಪ್ಪಿಸಬಹುದು. ಮಳೆ ಬಂದ ಮೇಲೆ ರಸ್ತೆಗಿಳಿಯುವ ಮೈಸೂರು ಮಹಾನಗರ ಪಾಲಿಕೆ ಮಳೆ ಬರುವ ಮುನ್ನವೇ ಯಾಕೆ ಎಚ್ಚರಿಕೆ ವಹಿಸಬಾರದು? ಒಣಗಿದ ಮರಗಳು, ಅಪಾಯಕಾರಿ ವಿದ್ಯುತ್ ತಂತಿಗಳ ಬಗ್ಗೆ ಪಾಲಿಕೆಗೆ ಸಾರ್ವಜನಿಕರು ನೀಡುತ್ತಾ ಇರುವ ಮುನ್ನೆಚ್ಚರಿಕೆ ಸಂದೇಶದ ಕುರಿತು ವಿಶೇಷ ವರದಿ ಇಲ್ಲಿದೆ. ಹೌದು, ಮಳೆಗಾಲ ಆರಂಭವಾದರೆ ಸಾಕು ಮೈಸೂರಿನ ಹಲವು ರಸ್ತೆಗಳಲ್ಲಿ ಮರಗಳು ಧರೆಗುರುಳುವುದು, ಕೊಂಬೆಗಳು ಮುರಿದು ಬೀಳುವುದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಈ ಬಾರಿ ಮಳೆಗಾಲ ಆರಂಭವಾಗುವ ಮುನ್ನವೇ ಮೈಸೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ಳಬೇಕಿದೆ. ನಗರಾದ್ಯಂತ ಒಣಗಿ ನಿಂತಿರುವ ಮರಗಳು ಹಾಗೂ ಅಪಾಯಕಾರಿಯಾಗಿ ಬೆಳೆದಿರುವ ರೆಂಬೆ ಕೊಂಬೆಗಳನ್ನು ಗುರುತಿಸಿ ಅವುಗಳನ್ನು ತಕ್ಷಣವೇ ಕತ್ತರಿಸುವ ಕೆಲಸವನ್ನ ಪಾಲಿಕೆ ಈಗಿನಿಂದಲೇ ಮಾಡಬೇಕಾಗಿದೆ. ಪಾಲಿಕೆ ಮುಂದಿರುವ ಪ್ರಮುಖ ಸವಾಲುಗಳು ಮತ್ತು ಸಾರ್ವಜನಿಕರ ಬೇಡಿಕೆಗಳು ಏನಂದ್ರೆ, ಒಣಗಿದ ಮರಗಳು ಮತ್ತು ಬುಡ ಸಡಿಲವಾಗಿರುವ ಮರಗಳನ್ನ ಮುಂಚಿತವಾಗಿಯೇ ಗುರುತಿಸಿ ತೆರವುಗೊಳಿಸಬೇಕು. ವಿದ್ಯುತ್ ತಂತಿಗಳ ಮೇಲೆ ಹರಡಿರುವ ಮರದ ಕೊಂಬೆಗಳನ್ನ ಕತ್ತರಿಸಬೇಕು. ಇದರಿಂದ ಶಾರ್ಟ್ ಸರ್ಕ್ಯೂಟ್ ಮತ್ತು ವಿದ್ಯುತ್ ಕೈಕೊಡುವ ಸಮಸ್ಯೆ ತಪ್ಪುತ್ತೆ. ಮಳೆ ಸುರಿಯುವಾಗ ಹಠಾತ್ ಕೊಂಬೆ ಬಿದ್ದು ಬೈಕ್ ಸವಾರರು, ಪಾದಚಾರಿಗಳಿಗೆ ಪ್ರಾಣಾಪಾಯವಾಗುವುದಿಲ್ಲ. ಮೊದಲೇ ತಡೆಯಬಹುದು ಇದೆಲ್ಲವನ್ನ. ಇನ್ನು ಮಳೆ ನೀರು ಸರಾಗವಾಗಿ ಹರಿಯಲು ಚರಂಡಿಗಳಲ್ಲಿ ತುಂಬಿರುವ ಕಸವನ್ನ ಈಗಲೇ ಕ್ಲೀನ್ ಮಾಡಬೇಕಾಗಿದೆ. ನಾನು ಹೇಳಿದ್ದು ಎಷ್ಟೋ ಕೊಂಬೆಗಳು ಭಾಳ ಒಣಗಿ ಹೋಗಿ ಅಲ್ಲಿ ನೇತಾಡ್ತಾ ಇದೆ ಮರದಲ್ಲಿ. ಅಂಥದ್ದನ್ನು ಸಿವಿಯರ್ಲಿ ಡ್ಯಾಮೇಜ್ಡ್ ಟ್ರೀಸ್ ಆ್ಯಂಡ್ ಬ್ರಾಂಚಸ್ ಶುಡ್ ಬಿ ರಿಮೂವ್ಡ್ ಸ್ಟ್ರೈಟ್ ಅವೇ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹ್ಯಾಸ್ ಟು ಬಿ ಡನ್. ಮರ ಬಿತ್ತು, ಕೊಂಬೆ ಕೆಳಗೆ ಬಿತ್ತು, ಒಬ್ಬರ ಪ್ರಾಣ ಹೋಯಿತು 2 ವರ್ಷ ಹಿಂದೆ. ಒಬ್ಬರು ನಮ್ಮ ಡೋಬಿಘಾಟ್ ಹತ್ರ ಮಗಳ ಮದುವೆ ಕಳಿಸಿ ಹೋಗ್ತಾಯಿದ್ರು ಸ್ಕೂಟ್ರಲ್ಲಿ. ಬಂತು ಮೇಲಿಂದ ಒಂದು ಕೊಂಬೆ ಅರ್ಧ ಕಡಿದಿಟ್ಟಿದ್ರು. ಹೌದು, ಅದು ಅವರ ತಲೆಗೆ ಬಿದ್ದು ಲೇಟರ್ ಹಿ ವಾಸ್ ಅಡ್ಮಿಟೆಡ್ ಹಾಸ್ಪಿಟಲ್ ಆ್ಯಂಡ್ 2 ಡೇಸಲ್ಲಿ ಸತ್ತೋದ್ರು. ನಾನು ಇದರ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೇನೆ, ಬಟ್ ಹೂ ಕೇರ್ಸ್? ಈಗ ಮನುಷ್ಯರಿಗೆ ಏನಾದ್ರು ತೊಂದರೆ ಆದರೆ ಹೊಡೆದ್ರೆ ಅವನು ವಾಪಸ್ ಹೊಡಿತಾನೆ, ನಾಯಿಗೆ ಕಚ್ಚಲಿಗೆ ಬರ್ತಾರೆ. ಹೌದಲ್ವ? ಮರ ಕಲ್ಲು ಹೊಡೆದ್ರೆ ಹಣ್ಣು ಕೊಡ್ತದೆ. ಆ್ಯಂಡ್ ಈಗ ಇಲ್ಲೊಂದು ಮರ ಇದೆ ನೋಡಿ, ಅಲ್ಲೊಂದು ಮರ, ಇದು ಈ ಮರ, ಆ ಮರದ ವೇ ದೇ ಹ್ಯಾವ್ ಪ್ರೂನ್ಡ್, ದೇ ಯೂಸ್ ದ ಇದು ಯಾವುದು ಜೆ ಸಿ ಬಿ ಆರ್ಮಲ್ಲಿ ಅದನ್ನು ಟ್ವಿಸ್ಟ್ ಮಾಡೋದು, ಹೀಗೆ ಮಾಡಿ ಬೇಸಾಡೋದು. ಗರಗಸಲ್ಲಿ ಮಾಡಬೇಕಲ್ಲ ಸರ್, ಅದರಿಂದಾಗಿ ಡ್ಯಾಮೇಜ್ ಆಯಿತು ಅಂತೇಳಿ. ದಟ್ ಬಿಕಮ್ಸ್ ಅನ್ ಎಂಟ್ರಿ ಪಾಯಿಂಟ್ ಫಾರ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಆ್ಯಂಡ್ ಇನ್ ಡ್ಯೂ ಕೋರ್ಸು ಈ ಮರ ಬೀಳ್ತಾರೆ. 8 ವರ್ಷ ಕಳೆದು ಒಂದು ಪೇಪರ್ ರಿಪೋರ್ಟ್, ಯಾರಿಗಾರು ತೊಂದರೆ ಆದರೆ ಅವರು ಪೇಪರಲ್ಲಿ ಬರ್ತಾರೆ. ಅದರ್ಸ್ ನೋ ಪ್ರಾಬ್ಲಮ್. ಇದು ನಡೀತಾ ಇದೆ. ಅವರ ಈಗ ಕೊಂಬೆಯಲ್ಲಿ ಒಂದು ಬ್ರಾಂಚ್ ನಿಮಗೆ ಗೊತ್ತಿದೆ. ಬ್ರಾಂಚ್ ಅಂದ್ರೇನು ಅದು ಗೊತ್ತಿದೆ, ಕಾಲರ್ ಗೊತ್ತಿದೆ. ಇನ್ನೊಂದು ಬ್ರಾಂಚ್ ಕಾಲರ್ ಅಂತ ಇದೆ, ಅದು ಮರದಲ್ಲಿ ಎಲ್ಲಿದೆ ಅಂಥೇಳಿ. ಇದ್ದ ಕೀ, ಅದು ಕವಚ ಅಂತೇಳಿ, ರಕ್ಷಾ ಮಂತ್ರ ಅದು. ಅದನ್ನು ನೋಡಿಕೊಂಡು ಕಟ್ ಮಾಡಬೇಕು. ಹೌದು, ಅವ್ರಿಗೆ ಗೊತ್ತಿಲ್ಲಲ್ಲ ಸರ್. ಗೊತ್ತಿಲ್ಲದೆ ತೊಂದರೆ ಇಲ್ಲ, ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ ಅಂತೇಳಿ, ಸರ್ ನೀವು ಅಲ್ಲಿ ಕೂತ್ಕೊಳ್ಳಿ ಸರ್, ನಾವು ಮಾಡ್ತೇವೆ ಅಂತೇಳಿ ಮಾಡುವುದೆಲ್ಲ ಇದು ಕೆಲಸ. ಅಂದರೆ ದೇ ಆರ್ ವೀಕನಿಂಗ್ ದ ಟ್ರೀಸ್ ಎವ್ರಿ ಇಯರ್ ಆಫ್ಟರ್ ಇಯರ್. ಇದು ಅವ್ಯಾಹತಾಗಿ 50 ವರ್ಷದಿಂದ ಇದು ನಡೀತಾ ಇದೆ ಇದೇ ರೀತಿ. ಮರಗಳಲ್ಲಿ ಒಣಗಿ ಹೋಗಿ ನೇತಾಡುತ್ತಿರುವ ಕೊಂಬೆಗಳನ್ನ ತಕ್ಷಣವೇ ತೆರವುಗೊಳಿಸಬೇಕು. 2 ವರ್ಷದ ಹಿಂದೆ ಕೊಂಬೆ ಬಿದ್ದು ಒಬ್ಬರ ಪ್ರಾಣವೇ ಹೋಗಿತ್ತು. ಮರಗಳನ್ನ ಕತ್ತರಿಸಲು ಜೆಸಿಬಿ ಬಳಸಿ ಕೊಂಬೆಗಳನ್ನ ತಿರುಚುತ್ತಿದ್ದಾರೆ. ಗರಗಸದಲ್ಲಿ ಕತ್ತರಿಸಬೇಕಾದ ಜಾಗದಲ್ಲಿ ಜೆಸಿಬಿ ಬಳಸುತ್ತಿರೋದ್ರಿಂದ ಮರಗಳಿಗೆ ಹಾನಿಯಾಗಿ ಸೂಕ್ಷ್ಮ ಜೀವಿಗಳು ಸೇರಿಕೊಂಡು ಕೆಲವು ವರ್ಷಗಳಲ್ಲಿ ಮರಗಳೇ ಬಿದ್ದು ಹೋಗ್ತಿವೆ. ಮರದಲ್ಲಿ ಬ್ರಾಂಚ್ ಕಾಲರ್ ಎಂಬ ರಕ್ಷಾ ಕವಚ ಇರುತ್ತೆ. ಅದನ್ನ ಗುರುತಿಸಿ ಸರಿಯಾಗಿ ಕಟ್ ಮಾಡಿದ್ರೆ ಮರಗಳು ಸುರಕ್ಷಿತವಾಗಿರುತ್ತೆ. ಆದರೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಗಮನವೇ ಇಲ್ಲ. ಮರವನ್ನ ನೆಗ್ಲೆಕ್ಟ್ ಮಾಡಿದ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ತೇವೆ. ಮಣ್ಣಿದ್ದರೆ ಮರ, ಮರವಿದ್ದರೆ ನಾವು ಎಂದು ಹೇಳಿದ್ದಾರೆ.
ಅನಾಹುತಗಳು ಸಂಭವಿಸಿದ ಮೇಲೆ ಪರಿಹಾರ ಕೊಡೋದಕ್ಕಿಂತ ಅಪಘಾತಗಳು ನಡೆಯುವ ಮೊದಲೇ ಮುನ್ನೆಚ್ಚರಿಕೆ ವಹಿಸುವುದು ಬುದ್ಧಿವಂತಿಕೆ. ಒಣಗಿದ ಕೊಂಬೆಗಳು ಬಿದ್ದು ಸಾರ್ವಜನಿಕರ ಪ್ರಾಣಕ್ಕೆ ಕುತ್ತು ಬರುವ ಮುನ್ನ ಪಾಲಿಕೆ ಮತ್ತು ಸೆಸ್ಕ್ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಬೇಕಿದೆ. ಮುಂಚಿತವಾಗಿಯೇ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಸಾರ್ವಜನಿಕರು ಕೂಡ ಮಳೆಗಾಲದಲ್ಲಿ ಯಾವುದೇ ಆತಂಕವಿಲ್ಲದೆ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತೆ. ಸರ್, ಏನಂದರೆ ನಿಜಕ್ಕೂ ಒಂದು ವ್ಯವಸ್ಥೆನೇ ಶೋಚನೀಯ ಪರಿಸ್ಥಿತಿಯಲ್ಲಿದೆ. ಯಾವ ರೀತಿ ಅಂತಂದರೆ ಕೋಟೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು, ದುರಂತ ಆದಮೇಲೆ ಯಾರ್ದೋ ನಿರಪರಾಧಿಗಳದು ಇನ್ಯಾರೋ ಮನೆಗೆ ಏಕಾಂಗಿಯಾಗಿ ಒಬ್ಬನೇ ಆಧಾರ ಸ್ತಂಭ ಇರ್ತಾನೆ ಅಂಥವ್ನು ಪ್ರಾಣ ಹೋದ್ಮೇಲೆ ಇವರು ಕೆಲವು ಕೆಲಸಗಳಿಗೆ ಅಧಿಕಾರಿಗಳು ಕೈಗೊಳ್ಳೋ ಅಂಥದ್ದನ್ನ ನೋಡ್ತಾ ಇದ್ದೀವಿ. ಒಂದು ಘಟನೆ ಆದಮೇಲೆ ಸರ್ ನಾನೇನು ಹೇಳೋದು ಅಂದರೆ ಪ್ರತಿನಿತ್ಯ ನಿರ್ದಿಷ್ಟವಾದಂಥ ಪ್ರತಿ ವರ್ಷ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಒಂದು ನಿರ್ದಿಷ್ಟವಾದಂಥ ಕನಿಷ್ಠ ಕಾರ್ಯಕ್ರಮ ಹಾಕಬೇಕು ಸರ್. ಇಷ್ಟು ಏನಂದರೆ ಮರಕೊಂಬೆಗಳನ್ನ ಕಟ್ ಮಾಡುವಂಥದ್ದು. ಪ್ರತಿ ಬೇಸಿಗೆಯಲ್ಲಿ ಸಾಕಷ್ಟು ಮರಕೊಂಬೆಗಳು ಒಣಗಿರುತ್ತೆ, ಅದನ್ನು ಕಡಿಯುವಂಥ ಕೆಲಸಗಳು. ಮತ್ತು UGDಗಳು ಈ ಬೇರೆ ಬೇರೆ ಸಂದರ್ಭದಲ್ಲಿ ಕಸ ಎಲ್ಲ ತುಂಬಿಕೊಂಡಿರುತ್ತೆ. ರೈನ್ ವಾಟರ್ ಡ್ರೈನ್ಗಳು ಏನೇನಿರುತ್ತೆ ಅದೆಲ್ಲವೂ ತುಂಬಿಕೊಂಡಿರುತ್ತೆ. ಇದನ್ನು ಮಳೆಗಾಲದ ಮುಂಚೆ ಎಲ್ಲವನ್ನೂ ಸ್ವಚ್ಛ ಮಾಡಬೇಕು. ಆದರೆ ಹೆಂಗಾಗುತ್ತೆ ಅಂದರೆ ಮಳೆಗಾಲ ಬಂದು ನೀರೆಲ್ಲ ನಿಂತು ಅದನ್ನು ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕರು ಇಡೀ ಶಾಪ ಹಾಕಿದ ಮೇಲೆ ಇವ್ರು ಹೋಗಿ ಆ ಮೋರಿಗಳನ್ನ ಕ್ಲೀನ್ ಮಾಡೋಕ್ಕೆ ಅವಾಗ ಎತ್ಕೊಂಡು ಹೋಗೋದು, ಮಳೆ ಅಡ್ಡಿಪಡಿಸ್ತಾ ಇದೆ, ನಮಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದು, ಮರಗಳ ಮೇಲೆ ಹತ್ತಕ್ಕಾಗ್ತಾಯಿಲ್ಲ, ಹಸಿ ಇದೆ ಅಂತ ಅನ್ನೋದು, ಈ ರೀತಿ ಪ್ರತಿ ಸರಿನೂ ಆಗ್ತಾಯಿದೆ. ನಾನು ಆದರೂ ಅನೇಕ ಸಾರ್ವಜನಿಕರು ಆಗ್ರಹಿಸೋದು ಮತ್ತು ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಈಗೇನು ಮಳೆಗಾಲ ಜೂನಲ್ಲಿ ಪ್ರಾರಂಭ ಆಗುತ್ತೆ, ಈಗಲಾದರೂ ಮರ ಕೊಂಬೆಗಳು ಸಾಕಷ್ಟು ಅನೇಕ ಮುಖ್ಯ ರಸ್ತೆಗಳಲ್ಲಿ ಸರ್ ನೀವು ತಲೆ ಎತ್ತಿದ್ರೆ ಅನೇಕ ಕಂಬಗಳು ಮರದ ಕೊಂಬೆಗಳು ಒಣಗೋಗಿ ನಿಂತಿದೆ. ಮತ್ತು ಅದೇ ರೀತಿ ಇದ್ರದ್ದು ಏನಪ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದು ಮೋರಿಗಳಿಗೆ ಸಂಬಂಧಪಟ್ಟಂಗೆ ರೈನ್ ವಾಟರ್ ಡ್ರೈನು ಏನು ನಾವು ಕಾಲುವೆಗಳು ಅಂತ ಯೋಚನೆ ಮಾಡ್ತೀವಿ, ಎಲ್ಲವೂ ಬದಿ ತುಂಬಿ ನಿಂತಿದೆ. ಅದನ್ನು ದಯಮಾಡಿ ಸ್ವಚ್ಛಗೊಳಿಸಿ. ಏರಿಯಾದಲ್ಲಿ ಸರ್ ನೀವೇನು ಬೇಡಿ, ನೀವು MG ರೋಡು ತರಕಾರಿ ಮಾರ್ಕೆಟು ಅದ್ರ ಸುತ್ತ ಯಾವ ರೀತಿ ಮಣ್ಣು ನಿಂತಿದೆ ಅನ್ನೋದನ್ನ ನೋಡಿ ಸರ್. ಎಲ್ಲ ಕಡೆ ನೀರು ಹೋಗೋಕ್ಕೆ ಎಲ್ಲಿ ಮೋರಿಗೆ ಜಾಗನೇ ಇಲ್ಲ, ಸುತ್ತ ಮಣ್ಣು ನಿಂತಿದೆ, ಕ್ಲೀನ್ ಮಾಡಲ್ಲ. ಇದೆಲ್ಲವನ್ನು ಸಾರ್ವಜನಿಕರು ಗಮನಿಸಬೇಕು, ಅದನ್ನು ಅವ್ರು ಹೇಳಬೇಕು ಅಂತ. ನನಗೆ ನಿಜಕ್ಕೂ ಅಧಿಕಾರಿಗಳು ಏನು ಮಾಡ್ತಾರೆ ದೈನಂದಿನ ಚಟುವಟಿಕೆ ಅಂತಲೇ ಅರ್ಥ ಆಗಲ್ಲ. ದಯಮಾಡಿ ಅಧಿಕಾರಿಗಳು ಬೆಳಗ್ಗೆ ಹೊತ್ತು ಸಿಟಿ ರೌಂಡ್ಸ್ ಹಾಕಿ ಸರ್. ನೀವು ಮನೇಲಿ AC ಚೇಂಬರಲ್ಲಿ ಕೂತ್ಕೊಂಡು ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಬಿಟ್ಟು ದಯಮಾಡಿ ರಸ್ತೆಗಿಳಿದ್ರೆ ಮಾತ್ರ ನೀವು ಈ ಜ್ವಲಂತ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋಕ್ಕಾಗೋದು. ಇಲ್ಲದೇ ಯಾವುದೇ ಕಾರಣಕ್ಕೂ ನೀವು ಈ ಸಮಸ್ಯೆಗಳು ನಿಮಗೆ ಗೊತ್ತೇ ಆಗಲ್ಲ. ದಯಮಾಡಿ ಈ ಕೂಡಲೇ ನೀವು ಎಲ್ಲ ರೈನ್ ವಾಟರ್ ಡ್ರೈನ್ಗಳಿರ್ಬೋದು, ಕಾಲುವೆಗಳಿರ್ಬೋದು, ಮರಗಳ ಕೊಂಬೆ ಕಟ್ ಮಾಡೋವಂಥದ್ದು ಇರ್ಬೋದು, ಇದೆಲ್ಲವನ್ನು ಮಾಡಿ ಅಂತ ಕೇಳ್ಕೊತೀನಿ ಸರ್. ಯಾವುದೋ ಮಳೆ ಬರುತ್ತೆ, ಕರೆಂಟ್ ವೈರ್ಗೆ ಕಂಬೆಗಳು ತಾಕ್ತಾ ಇರುತ್ತೆ, ಯಾರೋ ಮಳೆ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಪ್ರಾಣ ಕಳ್ಕೊತಾರೆ. ಈ ರೀತಿ ಆದಮೇಲೆ ಎಚ್ಚೆತ್ಕೊಳ್ಳೋದು ಬೇಡ. ದಯಮಾಡಿ ಈ ಕೂಡಲೇ ನಾನು ನಿಜಕ್ಕೂ ಪ್ರಜಾನುಡಿಗೆ ಮತ್ತು ಇಂಡಿಯನ್ TV ಅವರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಯಾಕಂದರೆ ನೀವು ಮಳೆಗಾಲಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚರಿಸೋದಕ್ಕೆ ಇದ್ರ ಬಗ್ಗೆ ಸುದ್ದಿ ಮಾಡ್ತಿದ್ದೀರಾ. ನಿಜಕ್ಕೂ ನಾವು ನಿಮ್ಮ ಎರಡೂ ಮಾಧ್ಯಮದವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಸರ್. ಪ್ರತಿ ವರ್ಷ ಮಳೆಗಾಲ ಬಂದರೆ ಸಾಕು ನಮಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬರುತ್ತೆ. ಮಳೆ ಬರೋದಕ್ಕಿಂತ ಮುಂಚೆ ಈ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಿರ್ತಾರೋ ಗೊತ್ತಿಲ್ಲ. ಮಳೆ ಶುರುವಾಗಿ ಯಾವುದೋ ಮರ ಬಿದ್ದು ಯಾರದೋ ತಲೆಗೆ ಪೆಟ್ಟಾದ್ಮೇಲೆ ಇಲ್ಲ ಗಾಡಿಗಳು ಜಜ್ಜುವುದ ಮೇಲೆ JCB ತಗೊಂಡು ಬರ್ತಾರೆ. ಅದಕ್ಕಿಂತ ಮುಂಚೆನೆ ಈಗಲೇ ಬಿಸಿಲಿರುವಾಗಲೇ ಒಣಗಿರೋ ಕೊಂಬೆಗಳನ್ನ ಕತ್ತರಿಸೋಕೆ ಇವರಿಗೇನು ಕಷ್ಟ. ಹಾಗೆ ಮಳೆ ನೀರೆಲ್ಲ ರಸ್ತೆಯಲ್ಲೇ ನಿಲ್ಲುತ್ತೆ. ಅದು ಸುಲಭವಾಗಿ ಹರಿಯಲು ಅಂಡರ್ಲೈನ್ ಡ್ರೈನೇಜ್ ಸಿಸ್ಟಮ್ ಮತ್ತು ರಾಜಕಾಲುವೆಗಳನ್ನ ಕ್ಲೀನ್ ಮಾಡಬೇಕು. ವಿದ್ಯುತ್ ವೈರ್ಗಳ ಮೇಲಂತೂ ಮರದ ಕೊಂಬೆಗಳು ಹರಡಿಕೊಂಡಿವೆ. ಮಳೆ ಬಂದ್ರೆ ಸಾಕು ಕರೆಂಟ್ ಹೋಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗೋ ಭಯ ಇರುತ್ತೆ. ಪಾಲಿಕೆಯವರು ದಯವಿಟ್ಟು ಮುಂಚೆನೆ ಎಚ್ಚೆತ್ತುಕೊಂಡು ಈ ಕೆಲಸ ಮುಗಿಸಿಕೊಡ್ಬೇಕು, ಜನ ನೆಮ್ಮದಿಯಾಗಿ ಓಡಾಡೋ ಹಾಗೆ ಮಾಡಬೇಕು ಎಂದಿದ್ದಾರೆ. ಮುಂಜಾಗ್ರತೆಯೇ ಮುಕ್ತಿ ಎನ್ನುವ ಮಾತಿದೆ. ಮಳೆಗಾಲ ಶುರುವಾದ ಮೇಲೆ JCB ಹಿಡಿದು ರಸ್ತೆಗೆ ಬರುವ ಪಾಲಿಕೆ ಈ ಬಾರಿ ಒಣಗಿರುವ ನಗರದಲ್ಲೇ ತನ್ನ ಕಾರ್ಯಾಚರಣೆ ಆರಂಭಿಸಲಿ. ಮಳೆ ಬರುವ ಮುನ್ನವೇ ಮರಗಳ ರೆಂಬೆ ಕೊಂಬೆ ಕತ್ತರಿಸಲಿ, ಸುಗಮ ಸಂಚಾರಕ್ಕೆ ಹಾದಿ ಮಾಡಿಕೊಡಲಿ. ಮೈಸೂರು ಮಹಾನಗರ ಪಾಲಿಕೆ ಇನ್ನಾದರೂ ಮುಂಚೂಣಿಯಲ್ಲಿ ಎಚ್ಚೆತ್ತುಕೊಳ್ಳುತ್ತಾ ಸಾರ್ವಜನಿಕರ ಈ ಮನವಿಗೆ ಸ್ಪಂದಿಸುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ತೇಜಸ್, ಪ್ರಜಾನುಡಿ ಡಿಜಿಟಲ್, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.